ಅಡಿಕೆಗೆ ಚೀನಾ ವೈರಸ್ ಸಿಡಿಲು. ಇದೇ ಮೊದಲ ಬಾರಿ ವೈರಸ್ ಬಾಧಿಸಿದೆ. ಇದನ್ನು ತೋಟಗಾರಿಕೆ ವಿಜ್ಞಾನಿಗಳು ರಿಂಗ್ ಸ್ಪಾಟ್ ಡಿಸೀಸ್ ಎಂದು ಗುರುತಿಸಿದ್ದಾರೆ. 2023ರಲ್ಲಿ ಈ ರೋಗ ಲಕ್ಷಣ ಕರ್ನಾಟಕದಲ್ಲಿ ಕಾಣಿಸಿಕೊಂಡಿತ್ತು. ಎಲೆ ಚುಕ್ಕೆ ರೋಗವೆಂದೇ ಕೃಷಿಕರು ಭಾವಿಸಿದ್ದರು. ರೋಗ ಲಕ್ಷಣಗಳನ್ನು ಅಧ್ಯಯನ ಮಾಡಿದ CPCRIನ ವಿಜ್ಞಾನಿಗಳು ಇದು ಅರೆಪಾ ವೈರಸ್ ವರ್ಗಕ್ಕೆ ಸೇರಿದ ಹೊಸ ನೆಕ್ರಾಟಿಕ್ ರಿಂಗ್ ಸ್ಪಾಟ್ ವೈರಸ್ 2 ಎಂದು ಖಚಿತಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಇದಕ್ಕೆ ಪೂರಕವಾದ ಮಾದರಿ ಸಂಗ್ರಹಿಸಿ RT-PCR ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಪರೀಕ್ಷೆ ಆಧಾರದ ಮೇಲೆಗೆ ಇದು ರಿಂಗ್ ಸ್ಪಾಟ್ ವೈರಸ್ ಎಂದು ಗುರುತಿಸಲಾಗಿದೆ. ಸಿರಿಸಿ, ಶಿವಮೊಗ್ಗ, ಮೈಸೂರು ಮತ್ತು ದಾವಣಗೆರೆಯ ಕೆಲವು ತೋಟಗಳಲ್ಲಿ ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನಿಗಳು ಗುರುತುಪಡಿಸಿದ್ದಾರೆ. ಎಚ್ಚರಿಕೆ ಕೈಗೊಳ್ಳುವ ಕ್ರಮಗಳು. ಇದೊಂದು ಹೊಸ ಕೀಟವನ್ನು ಬಾಧಿಸುವ ವೈರಸ್ ಆಗಿದ್ದು, ಇದರ ಲಕ್ಷಣ ಹಾಗೂ ಪರಿಣಾಮಗಳ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ವೈರಸ್ ತಗುಲುವುದು ಎಂದರೆ ಗಿಡಕ್ಕೆ ಕ್ಯಾನ್ಸರ್ ಬಾಧಿಸಿದಂತೆಯೇ. ರೋಗಗ್ರಸ್ತ ಮರಗಳ ನಿರ್ಮೂಲನೆ ಮತ್ತು ರೋಗವಾಹಕ ಕೀಟಗಳ ನಿಯಂತ್ರಣವಷ್ಟೇ ಸದ್ಯಕ್ಕಿರುವ ಪರಿಹಾರ ಕ್ರಮ. ಹೆಚ್ಚಿನ ಸಂಶೋಧನೆ ಆಗಬೇಕಿದೆ ಎನ್ನುತ್ತಾರೆ ವಿಜ್ಞಾನಿಗಳು. ಹಾಗಾದರೆ ಈ ಕೀಟ ಯಾವುದು? ರೋಗ ತೋಟದಿಂದ ತೋಟಕ್ಕೆ ರೋಗ ಹರಡುತ್ತದೆ. ವೈರಸ್ ಹರಡಬೇಕಾದರೆ ವಾಹಕವಾಗಿ ಅಂದರೆ ವೆಕ್ಟರ್ ಯಾವುದಾದರೂ ಕೀಟ ಬೇಕಾಗುತ್ತದೆ. ರಿಂಗ್ ಸ್ಪಾಟ್ ವೈರಸ್ ಹರಡುವ ಕೀಟ ಯಾವುದು ಎನ್ನುವ ಬಗ್ಗೆ ಇನ್ನೂ ಖಚಿತ ಮಾಹಿತಿ ಇಲ್ಲ. ವಿಜ್ಞಾನಿಗಳ ಪ್ರಕಾರ ಮಿಲ್ಲಿಬಗ್ ಎನ್ನುವ ಬಿಳಿ ಕೀಟವಿರಬಹುದು ಎನ್ನುವ ಸಂಶಯವಷ್ಟೇ ಇದೆ. ತೋಟದ ಭೇಟಿಯ ಸಂದರ್ಭದಲ್ಲಿ ನಮಗೆ ಕಂಡು ಬಂದಿದ್ದು ಈ ರಿಂಗ್ ಸ್ಪಾಟ್ ವೈರಸ್ನ ಲಕ್ಷಣಗಳು. ಈ ಲಕ್ಷಣಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಈ ಒಂದು ವೈರಸ್ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವು ತೋಟಗಳಲ್ಲಿ ಮಾತ್ರ ಕಂಡುಬರುತ್ತದೆ ಅಥವಾ ಕಂಡುಬರುತ್ತಿದೆ. ಈ ಒಂದು ರೋಗ ತೋಟಗಳಿಗೆ ಸ್ಪ್ರೆಡ್ ಆಗದೇ ರೀತಿಯಲ್ಲಿ ನಾವು ನಿಯಂತ್ರಿಸಲು ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಮಿಲ್ಲಿಬಗ್ ಅನ್ನೋದು ಒಂದು ವಾಹಕ ಆಗಿರಬಹುದು ಅನ್ನುವ ಒಂದು ಊಹೆ ಇದೆ. ಆ ಒಂದು ಊಹೆಯ ಮೇಲೆ ನಾವು ರೈತರಿಗೆ ಈ ರೀತಿಯ ಸಿಂಪ್ಟಮ್ಸ್ ನಿಮ್ಮ ತೋಟದಲ್ಲಿ ಕಂಡಿದ್ದಲ್ಲಿ ನೀವು ಅದಕ್ಕೆ ಅಸಿಟಮಪ್ರಿಡ್ 60 ml ಪ್ರತಿ 200 ಲೀಟರ್ ನೀರಿಗೆ ಅಥವಾ ಥಯಾಮಿಥಾಕ್ಸಾಮ್ 80 ml ಪ್ರತಿ 200 ಲೀಟರ್ ನೀರಿಗೆ ಅಥವಾ ಡೈಮಿಥೋಯೇಟ್ 400 ml ಪ್ರತಿ 200 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಈ ಮೂರರಲ್ಲಿ ಯಾವುದಾದರೂ ಒಂದು ಕೀಟನಾಶಕ ಅದರ ಜೊತೆ ಒಂದು ಸ್ಪ್ರೆಡ್ಡರ್ 200 ml ಪ್ರತಿ 200 ಲೀಟರ್ ನೀರಿಗೆ ಬೆರೆಸಿಕೊಂಡು ಎಲೆಗಳು ನೆನೆಯುವ ಹಾಗೆ ಸ್ಪ್ರೇ ಮಾಡುವುದರಿಂದ ತಕ್ಕ ಮಟ್ಟಿಗೆ ಈ ರೋಗವನ್ನು ನಾವು ನಿಯಂತ್ರಿಸಬಹುದು.